ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಇವತ್ತು ಮಾಡ್ತಾ ಇರೋಂಥ ವಿಡಿಯೋ ಒಂದು ಟಾಪಿಕ್ ಬಗ್ಗೆ. ಸೊ ಸ್ಟಾರ್ಟಿಂಗಲ್ಲಿ ನಾನೊಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ, ಟೋಟೋಕಾಲಿಸ್ ಅಂದರೆ ಮಕ್ಕಳ ಕತ್ತು ಈ ರೀತಿ ಬೆಂಡಾಗಿದೆ ಅಂದಾಗ ನಾವು ಯಾವ ರೀತಿ ಮಾಡಬೇಕು, ಅವ್ರಿಗೆ ಮನೆಯಲ್ಲೇ ಟ್ರೀಟ್ಮೆಂಟ್ ಯಾವ ರೀತಿ ಕೊಡಬಹುದು ಅಂತ ಹೇಳಿ. ಸೊ ಅದ್ರ ಬಗ್ಗೆ ತುಂಬ ಜನನೇ ಕ್ವಶನ್ಸ್ ಕೇಳಿದ್ದೀರಾ. ಸೊ ಅದ್ರ ಬಗ್ಗೆ ಇವತ್ತು ಹೇಳೋಣ ಅಂತ ಬಂದಿದ್ದೀನಿ. ಅಷ್ಟೇ ಅಲ್ಲ, ತುಂಬ ಜನ ತುಂಬ ಕ್ವಶನ್ಸ್ ಕೇಳಿದ್ದೀರಾ, ಲೈಕ್ ಕಾಲು ಬೆಂಡಾಗಿರೋದಕ್ಕೆ ಏನು ಮಾಡಬೇಕು, ಮತ್ತು ತಲೆ ಶೇಪ್ ಬರೋದಕ್ಕೆ ಏನು ಮಾಡಬೇಕು ಅಂತ ತುಂಬ ಜನ ತುಂಬ ಕ್ವಶನ್ಸ್ ಮಾಡಿದ್ದೀರಾ. ಸೊ ಅದಕ್ಕೆಲ್ಲ ಇವತ್ತು ಆನ್ಸರ್ ಹೇಳೋಣ ಅಂತ ಬಂದಿದ್ದೀನಿ. ನಾನು ತುಂಬ ದಿನದಿಂದ ಈ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಸೊ ಮಕ್ಕಳು ಕತ್ತು ಈ ರೀತಿ ಬೆಂಡಾಗೋದು ಏನಕ್ಕೆ ಅಂತ ನಾನು ಹೇಳ್ತೀನಿ ಫಸ್ಟು. ಫಸ್ಟ್ ಆ ಟೋಟೋಕಾಲಿಸ್ ಬಗ್ಗೆ ಇದ್ದಿದ್ದು ಕ್ವಶನ್ಸ್ ಎಲ್ಲ ನಾನು ಕ್ಲಿಯರ್ ಮಾಡ್ತೀನಿ. ಸೊ ಅದರಲ್ಲಿ ತುಂಬ ಜನ ಕೇಳಿರೋದು 3 months ಬೇಬಿಗೆ ಈ ರೀತಿ ಆಗಿದೆ, ಲೈಕ್ ನಮ್ಮ ಮಗು 3 ತಿಂಗಳು, ಸೊ ಮಗುಗೆ ಈ ಥರ ಆಗಿದೆ, ನಾವು ಈ ಎಕ್ಸಸೈಸಸ್ ಫಾಲೋ ಮಾಡ್ಬೋದಾ ಅಂತ. ನಾನು ಆ ಲಿಂಕ್ನ ಮೇಲೆ ಕೊಟ್ಟಿರ್ತೀನಿ. ಸೊ ಯಾರಿಗಾದ್ರು ಬೇಕು ಅಂದರೆ ನೀವು ಚೆಕ್ ಮಾಡ್ಬೋದು, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಟೋಟೋಕಾಲಿಸ್ ಬಗ್ಗೆ. ಸೊ ನೀವು ಓದಿಸೋದೊಂದು, ಸೊ ನೀವು ಅಲ್ಲಿ ಚೆಕ್ ಮಾಡೋದು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ, ನೀವು ಆ ಒಂದು ವಿಡಿಯೋ ನೋಡಿ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಆಗುತ್ತೆ, ಮತ್ತು ಲೈಕ್ ಏನಕ್ಕೆ ಆಗುತ್ತೆ, ಮತ್ತು ಯಾವ ರೀತಿ ನಾವು ಎಕ್ಸಸೈಸಸ್ ಮಾಡಬೇಕು, ಏನು ಟ್ರೀಟ್ಮೆಂಟ್ ಇದೆ ಅದಕ್ಕೆ ಅಂತ ಹೇಳಿ ನಾನು ಡೀಟೇಲಾಗಿ ಆ ಒಂದು ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ. ಓಕೆ, ಸೊ ಇವಾಗ ಫಸ್ಟ್ ನಾನು ಹೇಳ್ತೀನಿ ಯಾಕೆ ಆ ರೀತಿ ಮಕ್ಕಳಿಗೆ ಕತ್ತು ಒಂದೇ ಸೈಡ್ ಇರುತ್ತೆ ಅಂತ. ಒಂದೇ ಸೈಡ್ ಯಾಕಿರುತ್ತೆ ಅಂದರೆ ಮಕ್ಕಳು ಒಂದೇ ಸೈಡು ತುಂಬ ನೋಡ್ತಾ ಇರ್ತಾರೆ. ಲೈಕ್ ಈಗ ಮಗು ನೀವು ಮಲಗಿಸಿದೀವಿ ಅಂತ ಅವ್ರು ಇದೇ ಸೈಡ್ ನೋಡ್ತಾ ಇರ್ತಾರಲ್ವ. ಸೊ ಆವಾಗ ಮಗು ಆಟೋಮೆಟಿಕ್ಕಾಗಿ ಮಗು ಕತ್ತು ಬೆಂಡಾಗೇ ಇರುತ್ತೆ ಒಂದೇ ಸೈಡು, ನೋಡಿ ನಂಬ್ತಾರಲೆ. ಸೊ ಅದಕ್ಕೋಸ್ಕರ ಅದೇ ರೀತಿ ಒಂದೇ ಸೈಡ್ ಇರುತ್ತೆ. ಇವಾಗ ನಮಗೂ ಅಷ್ಟೇ ಅಲ್ವಾ, ನಾವು ಒಂದೇ ಸೈಡ್ ಏನಾದರೂ ತುಂಬ ಲಾಂಗ್ ಟೈಮ್ ನೋಡ್ತಿದ್ದೀವಿ ಅಂದರೆ ನಮ್ಮ ಕತ್ತು ಅದೇ ಸೈಡ್ ಇರುತ್ತೆ. ಸೊ ಅದೇ ರೀತಿ ಮಕ್ಕಳಿಗೂ ಕೂಡ ಅಂಥ ಟೈಮಲ್ಲಿ ನಾನು ನಿಮಗೆ ಹೇಳಿದ್ನಲ್ವ, ಕತ್ತನ್ನ ಈ ರೀತಿ ಮತ್ತು ಈ ರೀತಿ ಎಲ್ಲ ಆ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಎಕ್ಸಸೈಸಸ್ ಎಲ್ಲ ಡೀಟೇಲ್ ಆಗಿದೆ. ಸೊ ಅದರಿಂದ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ಎಕ್ಸಸೈಸ್ ಮಾಡಿಸ್ಬೇಕು ಅಂತ. ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಈ ರೀತಿ ಎಲ್ಲ ಮಗು ಕತ್ತನ್ನ ನೀವು ಮಗು ಕತ್ತಿಗೆ ಎಕ್ಸಸೈಸ್ ಮಾಡಿಸೋದ್ರಿಂದ ಮಗು ಕತ್ತು ಸರಿ ಹೋಗುತ್ತೆ. ಸೊ ಅದು ಕ್ರಾಸಾಗಿ ಇಟ್ಕೊಳ್ಳೋದು ಕಡಿಮೆ ಆಗುತ್ತೆ. ಸೊ ಹಾಗೆ ಮತ್ತು ತುಂಬ ಜನ ಹೇಳ್ತಾ ಇದ್ರಲ್ವ 3 ತಿಂಗಳು ಮಗುಗೆ ಮಾಡಿಸ್ಬೋದು ಅಂತ. ಖಂಡಿತವಾಗ್ಲೂ ಮಾಡಿಸ್ಬೋದು, ಬಟ್ ಆದರೆ ನೀವು ಈ ಎಕ್ಸಸೈಸ್ ಮಾಡಿಸ್ಬೇಕಾದ್ರೆ ನಿಧಾನಕ್ಕೆ ಎಕ್ಸಸೈಸಸ್ ಮಾಡಿಸಿ, ಯಾವುದೇ ರೀತಿ ಫಾಸ್ಟಾಗೆಲ್ಲ ಮಾಡ್ಸೋಕ್ಕೆ ಹೋಗಬೇಡಿ. ಯಾಕಂದರೆ ಮಗು ಕತ್ತು ಅಥವಾ ಮಗು ಬಾಡಿ ಅನ್ನೋದು ತುಂಬಾ ಸ್ಮೂತ್ ಆಗಿರೋದ್ರಿಂದ ನಾವು ಮಕ್ಕಳನ್ನ ಹ್ಯಾಂಡಲ್ ಮಾಡೋ ರೀತಿಯೂ ಅಷ್ಟೇ ತುಂಬ ಸ್ಮೂತಾಗೇ ಇರಬೇಕಾಗುತ್ತೆ. ನೋಡಿ ಗೈಸ್, ಇವ್ರು ತುಂಬಾ ಲೈಕ್ ಮಿಡ್ಲಲ್ಲಿ ಬಂದು ಇದು ಮಾಡ್ತಾ ಇದ್ದಾನೆ. ಪ್ಲೀಸ್ ನೀವು ಇವ್ರನ್ನ ಫಸ್ಟ್ ಇಗ್ನೋರ್ ಮಾಡಿ ಈ ಒಂದು ವಿಡಿಯೋದಲ್ಲಿ. ಅದು ಆದಮೇಲೆ ನೆಕ್ಸ್ಟು ಉಂಡು ಅಥವಾ ಒಳಕೆಮೋ ಚೆಪ್ತಾವನು ಕದ. ನೆಕ್ಸ್ಟು ಮಗು ಕಾಲು ಕ್ರಾಸ್ ಆಗಿದೆ, ಲೈಕ್ ಮೊಣಕಾಲಿಗಿಂತೂ ಕೆಳಗಡೆ ಫುಲ್ಲು ಈ ರೀತಿ ಕ್ರಾಸಾಗಿ ಬರುತ್ತೆ ಮಕ್ಕಳಿಗೆ. ಏನಕ್ಕೆ ಆ ರೀತಿ ಬರುತ್ತೆ ಮಕ್ಕಳಿಗೆ ಕ್ರಾಸ್ ಆಗಿ ಅಂದರೆ, ಸೊ ಅವ್ರಿಗೆ ಯಾವ್ದು ಉಂಡ ಮಗು ಅಂತ ಸುಡಿ ಅక్కడ ಒಳಕೆಮೋ చెప్తావు కదా, మనం మొట్టంతా వాళ్ళకి చెప్పదో డిస్టర్బ్ చేయకూడదు. ఉండు పాప, నాకు మమ్మీ టైం అయిపోతుంది, బిర్బిని చేస్తే డాడీ వచ్చేస్తారు ಅಂತ కలిపి. ಸೊ ನೋಡಿ, ಈಗ ನಮ್ಮ ಪಾಪು ಕೂಡ ಅಷ್ಟೇ ನೋಡಿ, ನಮ್ಮ ಪಾಪು ಕಾಲು ಕೂಡ ಅಷ್ಟೇ ಮುಂಚೆ ಸೇಮ್ ನೀವು ಹೇಳ್ತಿದ್ರಲ್ವ ಅದೇ ರೀತಿ ಬೆಂಡಿರ್ತಿತ್ತು. ಸೊ ಇವಾಗ ಅವ್ನ ಕಾಲು ನಾರ್ಮಲ್ ಆಗಿದೆ. ಏನಕ್ಕೆ ಅಂದರೆ ಅವರು ಬೆಳೀತಾ ಓಡಾಡೋದು, ಸೊ ತುಂಬ ಆಟಗಳಾಡೋದು ಈ ರೀತಿ ಸ್ಟಾರ್ಟ್ ಮಾಡಿದಾಗ ಅವ್ರ ಕಾಲು ಕೂಡ ಸ್ಟ್ರೈಟ್ ಬರುತ್ತೆ. ಸೊ ಕಾಲು ಕೂಡ ಸ್ಟ್ರೈಟಾಗಿ ಬರುತ್ತೆ. ನಾನು ಕೂಡ ಸೇಮ್ ಸ್ಟಾರ್ಟಿಂಗ್ ಮದರ್ ಆಗಿದ್ದಾಗ ತುಂಬಾ ಟೆನ್ಷನ್ ತೊಗೊಳ್ತಾ ಇದೆ ಎಲ್ಲದಕ್ಕೂ. ಸೊ ಇವಾಗ ನನಗೆ ಅಭ್ಯಾಸ ಆಗೋಗಿದೆ. ಸೊ ಇವಾಗ ಎಲ್ಲ ಸರಿ ಹೋಗಿದೆ ಅಲ್ವಾ, ಸೊ ಅದಕ್ಕೆಲ್ಲ ಅಭ್ಯಾಸ ಆಗೋಗಿದೆ. ಆ ಕಾಲ್ ಕ್ರಾಸ್ ಇದೆ ಅಂದಾಗ ನೀವೇನು ಮಾಡಬೇಡಿ, ಡೈಲಿ ಸುಮ್ಮನೆ ಆಯಿಲ್ ಎತ್ಕೊಂಡು ಮಸಾಜ್ ಮಾಡಿ. ಎನಿವೇ ನಾವು ಮಕ್ಕಳಿಗೆ ಡೈಲಿ ಆಯಿಲ್ ಮಸಾಜ್ ಮಾಡ್ತೀವಲ್ವಾ, ಸೊ ಅದರಿಂದನೇ ಸರಿ ಹೋಗುತ್ತೆ. ಮತ್ತು ಬೆಳೀತಾ ಮಕ್ಕಳಿಗೆ ಕಾಲು ಕೂಡ ಸ್ಟ್ರೈಟ್ ಬಂದುಬಿಡುತ್ತೆ. ಸೊ ಕ್ರಾಸ್ ಆಗಿದೆ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ, ಆರಾಮಾಗಿರುತ್ತೆ. ನನಗೆ ಯಾರೋ ಒಬ್ಬರು ಕೇಳಿದರು, ನಮ್ಮ ಮಗುಗೆ ಕಾಲ್ ಕ್ರಾಸ್ ಇದೆ, ಏನಾದರೂ ಒಂದು ಟಿಪ್ಸ್ ಹೇಳಿ ಅಥವಾ ವಿಡಿಯೋ ಮಾಡಿ ಅಂತ. ಅದಕ್ಕೆ ಅಂತ ಏನು ಟಿಪ್ಸ್ ಇಲ್ಲ, ನೀವು ಜಸ್ಟ್ ಅದಕ್ಕೆ ಡೈಲಿ ಮಸಾಜ್ ಮಾಡಬೇಕಾಗುತ್ತೆ. ಮತ್ತು ಬೆಳೀತಾ ಮಗು ಕಾಲು ಸರಿ ಹೋಗುತ್ತೆ. ಕೇಳಿದ ತಕ್ಷಣ ಕಮೆಂಟ್ಗಳಿಗೆ ಎಲ್ಲದಕ್ಕೂ ನಾನು ರಿಪ್ಲೈ ಮಾಡಿದ್ದೀನಿ, ಬಟ್ ಇನ್ನೂ ಕೆಲವೊಬ್ಬರಿಗೆ ಆ ಡೌಟ್ಸ್ ಇರುತ್ತಲ್ವ, ಸೊ ಅದಕ್ಕೆ ಕ್ಲಾರಿಟಿ ಮಾಡೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಆಮೇಲೆ ನೆಕ್ಸ್ಟು ತಲೆ ಗುಂಡಾಗಿ ಬರೋದಕ್ಕೆ ಏನೇನು ಮಾಡ್ಬೋದು ಅಂತ ಹೇಳಿ ನಾನು ವಿಡಿಯೋ ಮಾಡಿದ್ದೆ. ಸೊ ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ಯಾರಾದರೂ ನೋಡ್ಬೋದು. ಸೊ ಈ ಒಂದು ವಿಡಿಯೋ ಹಾಕಿದಾಗಲೂ ಕೂಡ ಅಷ್ಟೇ ತುಂಬ ಜನ ಎಷ್ಟು ವರ್ಷದವರೆಗೂ ನಾವು ಮಗು ತಲೆನ ಸರಿ ಮಾಡ್ಬೋದು, ಟೂ ಮಚ್ ಡಿಸ್ಟರ್ಬೆನ್ಸ್ ಬೇಬಿ.
ಎಷ್ಟು ತಿಂಗಳವರೆಗೂ ನಾವು ಮಗು ವಸ್ತುನ ಅಡ್ವರ್ಟೈಸ್ಮೆಂಟ್ ಎಷ್ಟು ತಿಂಗಳವರೆಗೂ ನಾವು ಮಗು ತಲೆನ ಸರಿ ಮಾಡ್ಬೋದು, ಲೈಕ್ ಗುಂಡಾಗಿ ಬರೋದಕ್ಕೆ ಎಷ್ಟು ತಿಂಗಳವರೆಗೂ ಮಾಡ್ಬೋದು, ಎಷ್ಟು ವರ್ಷದವರೆಗೂ ಮಾಡ್ಬೋದು ಅಂತೆಲ್ಲ ಕೇಳಿದ್ದೀರಾ. ಸೊ ನೀವು ಆಲ್ಮೋಸ್ಟ್ 1 ವರ್ಷದವರೆಗೂ ಮಗು ತಲೆ ತುಂಬ ಎಳೆ ತಲೆ ಅಂದರೆ ಎಳೆಯಾಗೇ ಇರುತ್ತೆ. ಸೊ ಅಂಥ ಒಂದು ಟೈಪ್ ಅದನ್ನೇನು ಹೇಳ್ತಾರೆ ಗೊತ್ತಾಗ್ತಾ ಇಲ್ಲ, ಮಗು ತಲೆ ಬುಡ ಅನ್ನೋದು ಎಳೆ ಇದರಲ್ಲಿರುತ್ತೆ. ಸೊ ಆವಾಗ ನೀವು 1 ವರ್ಷದವರೆಗೂ ಆರಾಮಾಗಿ ಮಸಾಜ್ ಮಾಡ್ತಾ ಇರ್ಬೋದು ಡೈಲಿ. ಸೊ ನೀವು ಮಸಾಜ್ ಮಾಡೋದ್ರಿಂದ ನಿಮ್ಮ ಮಗು ತಲೆ ಯಾವ ಶೇಪಿಗೆ ಬರಬೇಕೋ ಆ ಶೇಪ್ಗೆ ನೀವು ತರ್ಬೋದು. ಮತ್ತು ಮೂಗು ಅಷ್ಟೇ, ನೀವು ಈ ರೀತಿ ರೆಗ್ಯುಲರಾಗಿ ಎತ್ತುತ್ತಾ ಇರೋದ್ರಿಂದ ಮಗು ಮೂಗು ಕೂಡ ಸರಿಯಾಗಿ ಬರುತ್ತೆ. ನಮ್ಮ ಪಾಪುಗೆ ನಾವು ಕ್ಲೀನಾಗಿ ಎತ್ತಲಿಲ್ಲ, ಸೊ ಅದಕ್ಕೆ ನೋಡಿ ಅವ್ನ ಮೂಗಿಗೆ ತಟ್ಟೆ ಆಗಿಬಿಟ್ಟಿದೆ. ಬಟ್ ಆದರೆ ಕರೆಕ್ಟಾಗಿದೆ, ಸ್ವಲ್ಪ ಮಾತ್ರ ಒಂಥರ ಇಲ್ಲಿ ಒಳಗಡೆ ಹೋದಂಗೆ ಅನಿಸುತ್ತೆ ನನಗೇನೆ ಯಾವಾಗಲೂ. ಸೊ ಈ ರೀತಿ ಎಲ್ಲ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮಕ್ಕಳನ್ನ ನೀವು ಕೇರ್ ಮಾಡಬಹುದು. ನಾನು ಇದರಲ್ಲಿ ಏನು ಎಕ್ಸ್ಪರ್ಟ್ ಅಲ್ಲ, ಬಟ್ ಆದರೆ ನಾನು ನನ್ನ ಮಗು ವಿಷಯದಲ್ಲಿ ಏನೇನು ನೋಡಿದ್ದೀನಿ ಅಥವಾ ಏನೇನು ಫೇಸ್ ಮಾಡಿದ್ದೀನಿ ಅನ್ನೋದ್ರ ಮೇಲೆ ಅಷ್ಟೇ ನಾನು ವೀಡಿಯೋಸ್ ಮಾಡ್ತಿದ್ದೆ. ನಿಮಗೂ ಇನ್ನೂ ಮಕ್ಕಳ ಬಗ್ಗೆ ಏನಾದರೂ ಜಾಸ್ತಿ ವೀಡಿಯೋಸ್ ಬೇಕು, ಅಥವಾ ಇವಾಗ ನನ್ನ ಮಗ 2.5 ಇಯರ್ಸ್ ಮಗು, ಸೊ 2.5 ಇಯರ್ ಮಗುನ ಕೇರ್ ಮಾಡೋದಾಗಿರ್ಬೋದು, ಫುಡ್ ಆಗಿರ್ಬೋದು, ಇದ್ರ ಬಗ್ಗೆ ಏನಾದರೂ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಹೇಳಿ, ನಾನು ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ನಾನು ನಿಮಗೆ ಹೋಪ್ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಮೇಯ್ನ್ಲಿ ಟೋಟೋಕಾಲಿಸ್ ಬಗ್ಗೆ ಮತ್ತು ಕಾಲು ಬೆಳ್ಳಾಗಿರೋದ್ರ ಬಗ್ಗೆ ಕೂಡ ನಿಮಗೆ ಡೌಟ್ ಕ್ಲಿಯರ್ ಆಗುತ್ತೆ ಅಂತ ಅನಿಸುತ್ತೆ. ಸೊ 1 ವರ್ಷದವರೆಗೂ ನೀವು ಮಕ್ಕಳನ್ನ ಯಾವ ರೀತಿ ಆದ್ರೂ ನಿಮಗೆ ಇಷ್ಟ ಆಗಿರೋ ರೀತಿ ತಿದ್ದಬೋದು. ಅಂದರೆ ಅವರ ತಲೆ ಬುಡ ಆಗಿರ್ಬೋದು ಮತ್ತು ಕೈಕಾಲು ಆಗಿರ್ಬೋದು, ಪ್ರತಿಯೊಂದು ಅಷ್ಟೇ. ಸೊ ಯಾವುದಕ್ಕೂ ಟೆನ್ಷನ್ ತಗೊಳ್ದಿರ ಆರಾಮಾಗಿ ನೀವು ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಮಗು ಕೂಡ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಡೈಲಿ ಆಯಿಲ್ ಮಸಾಜ್ ಮಾಡಿ, ಸೊ ಅದೇ ಪಾಪುಗಳಿಗೆ ಸ್ವಲ್ಪ ರಿಲೀಫ್ ಆಗ್ತಾ ಹೋಗುತ್ತೆ. ಮತ್ತು ಅವರು ಓಡಾಡೋಕ್ಕೆ ಶುರು ಮಾಡ್ತಾರಲ್ವ, ಓಡಾಡೋಕ್ಕೆ ಶುರು ಮಾಡಿದ್ಮೇಲೆ ಅವ್ರಿಗಿರೋಂಥ ಎಲ್ಲ ಪ್ರಾಬ್ಲಮ್ಸು ಕ್ಲಿಯರ್ ಆಗಿಬಿಡುತ್ತೆ. ಸೊ ತಲೆ ಎಲ್ಲ ಕೇಳಿಸ್ಕೊಳಕ್ಕೆ ಹೋಗಬಾರ್ದು ಜಾಸ್ತಿ ಅಂತ ನನಗೆ ಅರ್ಥ ಆಗಿದ್ದು ಇವನ್ನ ಬೆಳೆಸಿದ ಮೇಲೆ. ಸೊ ಗೈಸ್, ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ ನಿಮಗೆ ಬೇರೆ ಏನಾದರೂ ಡೌಟ್ ಇದ್ದರೆ, ಅಥವಾ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ, ಅಥವಾ ನೀವು ಯಾರಾದರೂ ಈ ಎಕ್ಸಸೈಸಸ್ನ ಫಾಲೋ ಮಾಡಿ ನಿಮ್ಗೇನಾದರೂ ರಿಸಲ್ಟ್ ಬಂದಿದ್ದರೆ ಕೂಡ ಕಮೆಂಟ್ ಮಾಡಿ. ಬಿಕಾಸ್ ನನಗೆ ಲಾಸ್ಟ್ ವೀಡಿಯೋದಲ್ಲಿ ಒಂದಿಬ್ಬರೇನೋ ಪೋಸ್ಟ್ ಮಾಡಿ ಕಮೆಂಟ್ ಮಾಡಿದರು, ನೀವು ಈ ಒಂದು ವೀಡಿಯೋನ ಶೇರ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ತುಂಬ ಯೂಸ್ಫುಲ್ ಆಯಿತು. ಸೊ ನಾವು ಈ ಎಕ್ಸಸೈಸ್ನೆಲ್ಲ ಫಾಲೋ ಮಾಡಿದ್ದಕ್ಕೆ ನಮ್ಮ ಮಗು ಕತ್ತು ಸರಿ ಹೋಯಿತು ಅಂತೆಲ್ಲ ಮಾಡಿದ್ರಿ. ತುಂಬ ಥ್ಯಾಂಕ್ ಯು ಸೋ ಮಚ್. ನಮ್ಮಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಪ್ರತಿಯೊಂದು ಯೂಟ್ಯೂಬರು ಕೂಡ ವೀಡಿಯೋ ಮಾಡೋದು. ಸೊ ನಾನು ಕೂಡ ಹಾಗೆ ಶೇರ್ ಮಾಡ್ಕೊಂಡಿದ್ದೆ ಅಷ್ಟೇ. ಓಕೆ ಗೈಸ್, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇನ್ನೇನಾದರೂ ನಿಮಗೆ ವೀಡಿಯೋಸ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಬಾಯ್ ಬಾಯ್, ಟೇಕ್ ಕೇರ್. ಬಾಯ್ ಹೇಳು, ಬಾಯ್, ಕೈ ಮೇಲೆ ಕೆತ್ತೇಳು, ಬಾಯ್. ಕಿಸ್ ಕೊಡು, ಕಿಸ್ ಕೊಡು.